ಇಲ್ಲ, ಈ ವಿಷಯದಲ್ಲಿ ಶಂಕರ್ ಅವ್ರು ಹೇಳಿದ್ದೆ ಸರಿ. ನಾನೀಗ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರಾದ್ರೂ ಬಂದು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನನಗ್ ಮೊದ್ಲು ಒಬ್ಬ DC ಆಗಿ ಅವ್ರನ್ನ ಅರೆಸ್ಟ್ ಮಾಡ್ತೀನಿ, ಆಮೇಲೆ ಒಬ್ಬ ಹೆಂಡತಿಯಾಗಿ ಅವ್ರನ್ನ ಉಳಿಸ್ಕೋತೀನಿ. ನಾನ್ ನಾಳೆನೆ ಹೋಗಿ ನನ್ ರಿಸೈನ್ ಲೆಟರ್ ನ ವಾಪಸ್ ತಗೋತೀನಿ. ನಾನ್ ಶಂಕರ್ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದ್ಲು ಇದನ್ನೆಲ್ಲ ಯಾರ್ ಮಾಡಿದ್ರು ಅಂತ ನಾನ್ ಕಂಡು ಹಿಡಿತೀನಿ. ಪಾಪಿಗಳು ಯಾರು ಅಂತ ಕಂಡು ಹಿಡ್ದು ನನ್ನ ಗಂಡನ್ನ ನಾನ್ ಕಾಪಾಡ್ಕೋತೀನಿ. ಅದು ಏನಿಲ್ಲ ಕಂದ, ಸುಮ್ನೆ ಹಂಗೆ ಕುಂತಿದ್ದೆ ಅಷ್ಟೇ. ಕಂದ, ಅಲ್ಲಿ ಆಕಾಶ ನೋಡು, ನಕ್ಷತ್ರಗಳೆಲ್ಲ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅಂತ. ವಾವ್ ಅಮ್ಮ, ನಕ್ಷತ್ರಗಳು ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ. ನಾವ್ ಚಿಕ್ಕವರಿದ್ದಾಗ ರಾತ್ರಿ ಆದ್ರೆ ಸಾಕು ಆಕಾಶ ನೋಡ್ಕೊಂಡು ನಕ್ಷತ್ರ ಎಣಿಸ್ತಾ ಇದ್ವಿ, ಗೊತ್ತಾ? ನಾವ್ ಎಷ್ಟೇ ಎಣಿಸಿದ್ರು ನಕ್ಷತ್ರಗಳಿನ್ನು ಜಾಸ್ತಿನೇ ಕಾಣಿಸ್ತಿತ್ತು. ನೀನು ಎಣಿಸ್ತೀಯಾ? ಹೌದಾ? ನಕ್ಷತ್ರಗಳು ಎಣ್ಸಕ್ ಆಗಲ್ವಾ? ಪ್ರಯತ್ನ ಪಟ್ರೆ ಯಾವ್ದು ಆಗಲ್ಲ ಅಂತ ಹೇಳಕ್ ಆಗಲ್ಲ. ನೀನ್ ಹೋಗಿ ಎಣ್ಸು, ಎಷ್ಟು ಎಣಿಸ್ತೀಯ ಅಂತ ನಾನ್ ನೋಡ್ತೀನಿ. ನೀನು ಬಾ, ಎಣ್ಸೋಣ. ನಾನ್ ಬೇಡ ಕಣವ. ಶಂಕರ ಅವ್ರೆ, ಇವತ್ತಿಲ್ಲೇ ಮಲ್ಕೊಳ್ಳೋಣ? ಇಲ್ಲ. ಹೌದು ಶಂಕರ ಅವ್ರೆ, ನಾಳೆ ನಾನು ಕರ್ತವ್ಯ ದೃಷ್ಟಿಯಿಂದ ನನ್ ಕೈಯಾರೆ ನನಗೆ ಇಷ್ಟ ಇಲ್ದೇ ಇರೋ ಕೆಲ್ಸ ಮಾಡ್ತಿದ್ದೀನಿ. ಮುಂದೆ ಏನಾಗುತ್ತೋ ಏನೋ ನನಗ್ ಗೊತ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಇವತ್ತಿನ ದಿನನಾದ್ರೂ ಜೀವಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಲ್ಲ ಅನ್ಬೇಡಿ. ಸರಿ ಆಯ್ತು. ಅಮ್ಮ, ನಕ್ಷತ್ರ ಎಷ್ಟ್ ಕೌಂಟ್ ಮಾಡಿದ್ರು ಕೌಂಟ್ ಮಾಡಕ್ಕೆ ಆಗ್ತಿಲ್ಲ. ಆದ್ರೂ ನಕ್ಷತ್ರ ಎಣ್ಸೋ ಆಟ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತಾ ನಿನ್ಗೆ? ಫುಲ್ ಖುಷಿ ಆಯ್ತು. ಸರಿ, ಹಾಗಿದ್ರೆ ಇವತ್ ರಾತ್ರಿ ನಾವ್ 3 ಜನ ಇಲ್ಲೇ ಮಲ್ಕೊಳ್ಳೋಣ. ಏನು, ನಾವಿವತ್ತು ಇಲ್ಲೇ ಮಲ್ಕೋತೀವ? ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಥ್ಯಾಂಕ್ ಯು ಅಮ್ಮ. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಬಡ್ ಬಾಯ್. ಸರಿ, ನಂಗೆ ನಿದ್ದೆ ಬರ್ತಿದೆ, ನಾನ್ ಮಲ್ಕೋತೀನಿ. ಶಂಕರ ಅವ್ರ ಮಲ್ಕೊಳಲ್ವಾ? ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ನಾವಿಬ್ರು ಒಟ್ಟಿಗೆ ಇದೀವಿ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಒಂದೇ ಸೂರ್ಯನ ಕೆಳಗಡೆ ಇದೀವಿ. ಆದ್ರೆ ಇನ್ಮೇಲಿಂದ ಜೀವನ ದಿಕ್ಕೇ ಬೇರೆ. ನಾನೊಂದ್ ದಿಕ್ನಾಗ್ ಹೋದ್ರೆ ನೀನೊಂದ್ ದಿಕ್ನಾಗ್ ಹೋಯ್ತೀಯ. ಇವತ್ತಿಗೆ ಈ ಮನೆ ಋಣ ನನಗೂ ನಿನಗೂ ಮುಗ್ದೋಯ್ತು ಗೌರಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನನಗೆ ಕೋರ್ಟ್ ಏನ್ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ. ಆದ್ರೆ ನನ್ಗೇನೇ ಆದ್ರೂ, ನಾನ್ ಎಲ್ಲೇ ಇದ್ರು ನನ್ ಮನೆಯವ್ರು ಚೆನ್ನಾಗಿರ್ಬೇಕು. ನನಗ್ ನೀವೆಲ್ಲರೂ ಖುಷಿಯಾಗಿರ್ಬೇಕು. ಪ್ಲೀಸ್ ಶಂಕರ ಅವ್ರೆ, ಹಾಗೆ ಹೇಳ್ಬೇಡಿ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಕ್ ಹೊರಟಿದ್ದೀರಾ. ಆದ್ರೆ ಯಾವ್ದೇ ಕಾರಣಕ್ಕೂ ನಾನ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನೀವ್ ಅನ್ಕೊಂಡಿದ್ದೀರಾ ಬದುಕು ಬೇರೆ ದಿಕ್ಕಿಗೆ ಹೋಗ್ತಿದೆ ಅಂತ. ಆದ್ರೆ ಆದಷ್ಟು ಬೇಗ ಬದ್ಲಾಗಿರೋ ದಿಕ್ಕನ್ನ ನಾನು ಮತ್ತೆ ಹಳೆ ದಿಕ್ಕಿಗೆ ವಾಪಸ್ ತಂದೆ ತರ್ತೀನಿ. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಯಾವ್ದೇ ಕಾರಣಕ್ಕೂ ಶಿಕ್ಷೆ ಆಗ್ಬಾರ್ದು. ನಾನ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಏನೇ ಆಗ್ಲಿ, ನಾನ್ ನಿಮ್ಮನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಕಿಂಗ್ಪಿನ್ ಯಾರು ಅಂತ ನಾನು ಕಂಡು ಹಿಡಿತೀನಿ. ನಾ ಜೈಲ್ಗೆ ಹಾಕ್ಸ್ತೇನೆ. ಇದು ನಾನ್ ನಿಮಗ್ ಕೊಡ್ತಾ ಇರೋ ಮಾತು. ನಿಮ್ ಪ್ರಯತ್ನ ಏನಿದ್ಯೋ ಅದನ್ನ ನೀವ್ ಮಾಡಿ. ಮಿಕ್ಕಿದೆಲ್ಲ ಸಿದ್ದೇಶ್ವರ ನಿಚ್ಚೆ. ಒಂದ್ ವೇಳೆ ಭುವಿ ಏನಾದ್ರೂ ಬ್ಯಾಡ್ ಬಾಯ್ ಇಲ್ಲಿ ಅಂತ ಕೇಳಿದ್ರೆ ಆಕಾಶದಲ್ಲಿರೋ ನಕ್ಷತ್ರ ತೋರಿಸ್ಬಿಟ್ಟು ಅಲ್ಲೇ ಅವನೇ ಬ್ಯಾಡ್ ಬಾಯ್ ಅನ್ಬೇಡಿ. ಗೌರಿ, ದಯವಿಟ್ಟು ಅಳ್ಬೇಡ. ನಾನ್ ನಾಳೆ ಮನೆಯಿಂದ ಹೊರಗಡೆ ಹೋಗುವಾಗ ನೀವೆಲ್ರೂ ನನ್ನನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕು. ಹೌದು, ನಿಮ್ಮ ಖುಷಿ ಮುಖಾನೇ ನನಗೆ ನೆನಪಾಗುಳಿಬೇಕು. ದಯವಿಟ್ಟು ನೀವ್ಯಾರು ಕಣ್ಣೀರ್ ಹಾಕ್ಬೇಡಿ. ನಾನ್ ಹೇಳಲ್ಲ. ನಿಮ್ಮನ್ನ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ಮೇಲೆ ನಾನ್ ಯಾಕೆ ಅಳ್ಬೇಕು? ನೀವು ಅಷ್ಟೇ ನೊಂದ್ಕೊಂಡ್ ಹೋಗ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ನೀವ್ ಮತ್ತೆ ಈ ಮನೆಗೆ ವಾಪಸ್ ಬಂದೇ ಬರ್ತೀರಾ, ಆ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿ. ಶಂಕರ ಅವ್ರೆ, ಏನೋ ಬೇಜಾರಲ್ಲಿರೋ ಹಾಗಿದೆ. ಏನಾಯ್ತು ಶಂಕರ ಅವ್ರೆ? ನಿಜ ಹೇಳ್ಬೇಕಂದ್ರೆ ನೀವ್ ಇವಾಗ ತುಂಬಾ ಖುಷಿ ಪಡ್ಬೇಕು. ಅಲ್ಲ, ಯಾಕೆ ಹೇಳ್ತಿದೀನಿ ಅಂದ್ರೆ ಪಂಚಾಯತಿ ಕೊಟ್ಟಿರೋ ಟೈಮ್ ಲೈನ್ ಇನ್ನೇನ್ ಮುಗಿತಾ ಬಂತು. ಅದ್ ಮುಗಿತಿದೆ ಅಂದ್ರೆ ನೀವು ಗೌರಿ ಒಂದಾಗ್ತೀರಾ ಅಲ್ವಾ? ಇಂತ ಖುಷಿ ಪಡೋ ವಿಷಯ ಇರುವಾಗ ನೀವ್ ಯಾಕೆ ಹೀಗ್ ಬೇಜಾರಲ್ಲಿದ್ದೀರಾ? ಸ್ಮೈಲ್ ಮಾಡಿ ಶಂಕರ ಅವ್ರೆ. ಸ್ಮೈಲ್ ಮಾಡಕ್ ಆಗಲ್ಲ ಅಲ್ವಾ? ಯಾಕಂದ್ರೆ ನಿಮ್ಗೆ ಗೌರಿ ಅಂದ್ರೆ ಇಷ್ಟಾನೇ ಇಲ್ಲ. ನೀವ್ ನನ್ನ ರಿಜೆಕ್ಟ್ ಮಾಡಿರ್ಬೋದು, ಹಾಗಂತ ಗೌರಿನ ಎಕ್ಸೆಪ್ಟ್ ಮಾಡಿಲ್ಲ ಅಲ್ವಾ? ಮಾಡೋದು ಇಲ್ಲ. ಯಾಕಂದ್ರೆ ಅವಳು ನಿಮ್ ಮಗುನ ಅಬೋರ್ಷನ್ ಮಾಡಿಸಿದಾಳೆ. ಏನೋಪ್ಪ, ಅವಳು ನಿಮಗ್ ಮಾಡಿರೋ ಅನ್ಯಾಯನ ನೆನ್ಪ್ ಮಾಡ್ಕೊಂಡ್ರೆ ನೀವ್ ಅವಳನ್ನ ಹತ್ರಕ್ಕೂ ಸೇರ್ಸಲ್ಲ ಅನ್ಸುತ್ತೆ. ಯಾಕೆ ಶಂಕರ ಅವ್ರೆ ಏನು ಮಾತೇ ಆಡ್ತಿಲ್ಲ? ಓ, ನಿಮಗ್ ಮೂಡ್ ಆಫ್ ಆಗಿದೆ ಅಲ್ವಾ? ಓಕೆ, ಒಬ್ರೇ ಇದ್ರೆ ಮೂಡ್ ರಿಲ್ಯಾಕ್ಸ್ ಆಗುತ್ತಂತೆ. ಯು ಕ್ಯಾರಿ ಆನ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ನನಗಿವತ್ತು ತುಂಬಾ ಖುಷಿ ಆಗ್ತಿದೆ. ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ನನ್ ಕಾನ್ಫಿಡೆನ್ಸ್ ಕೂಡ ಇತ್ತು. ನೀವು ಪ್ರೊಫೆಷನಲ್ ಲೈಫ್ನ ಪರ್ಸನಲ್ ಲೈಫ್ ಜೊತೆ ಮಿಕ್ಸ್ ಮಾಡೋದಿಲ್ಲ ಅಂತ. ನನ್ನ ನಂಬಿಕೆನ ನೀವು ಉಳಿಸ್ಕೊಂಡ್ಬಿಟ್ರಿ. ಸಾರಿ ಸರ್, ನಂಗೆ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ. ಇಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಡನ್ ಆಗಿ ತನ್ನ ಗಂಡನೇ ಅಪರಾಧಿ ಅಂತಂದಾಗ ಯಾವ ಹೆಣ್ಣಿಗೆ ಆದ್ರೂ ಆಘಾತ ಆಗೇ ಆಗುತ್ತೆ. ಅದಕ್ಕೆ ನೀವು ಆತರ ರಿಯಾಕ್ಟ್ ಮಾಡಿದ್ದೀರಾ.
ಈಗ ನಿಮ್ಮ ಮನಸ್ಸು ತಿಳಿಯಾಗಿ ವಾಸ್ತವಕ್ಕೆ ಬಂದಿದ್ದೀರಲ್ಲ ಅಷ್ಟು ಸಾಕು. ನಿಮ್ಮ ಕರ್ತವ್ಯ ನಿಷ್ಠೆಗೆ ಇದೇ ಸಾಕ್ಷಿ. ಥ್ಯಾಂಕ್ ಯು ಸರ್. ಬಟ್ ನನ್ ರಿಸೈನ್ ಲೆಟರ್ ಕ್ಯಾನ್ಸಲೇಷನ್. ಅದು ಅವಶ್ಯಕತೆ ಇಲ್ಲ. ನೀವು ಬಂದೇ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸು ನನಗಿತ್ತು, ಅದಕ್ಕೆ ನಾನು ಅಕ್ಸೆಪ್ಟೇ ಮಾಡಲಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಆಸ್ ಯೂಶುವಲ್ ನಿಮ್ ಕೆಲಸ ಮುಂದುವರಿಸ್ಬೋದು. ಆಮೇಲೆ ಇನ್ನೊಂದು ವಿಷಯ, ಆಲ್ರೆಡಿ ಈ ವಿಷಯದ ಬಗ್ಗೆ ಮೀಡಿಯಾಗಳಲ್ಲಿ ಬೇರೆ ತರನೇ ಪೋರ್ಟ್ರೇ ಆಗ್ತಿದೆ. ಈಗ ನೀವು ನಿಮ್ಮ ಗಂಡನ್ನ ಅರೆಸ್ಟ್ ಮಾಡಿ ಅದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ಬೇಕು. ಎಸ್ ಸರ್. ಬಟ್ ನಂದೊಂದು ರಿಕ್ವೆಸ್ಟ್ ಇದೆ. ಹೇಳಿ. ನಾನೇ ಹೋಗಿ ಅವ್ರನ್ನ ಸ್ಟೇಷನ್ ಕರ್ಕೊಂಡ್ ಬರ್ತೀನಿ. ಡಿಪಾರ್ಟ್ಮೆಂಟ್ ಅವ್ರು ಯಾರು ನನ್ ಜೊತೆ ಬರದ್ ಬೇಡ. ಇದೊಂದು ರಿಕ್ವೆಸ್ಟ್ ಸರ್, ಪ್ಲೀಸ್ ಅಕ್ಸೆಪ್ಟ್ ಮಾಡಿ. ಸ್ವಲ್ಪ ಕಷ್ಟನೇ, ನಿಮ್ಗೋಸ್ಕರ ಒಪ್ಕೊಂಡಿದ್ದೀನಿ. ನೀವು ನನ್ನ ನಂಬಿಕೆನ ಉಳಿಸ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಬ್ರೋ ನ್ಯೂಸ್ ಪೇಪರ್ ಓದಲ್ವಾ? ಅದಕ್ಕೇನಂತೆ ಬಾ, ನಾನ್ ನಿಂಗೆ ಓದಿ ಹೇಳ್ತೀನಿ. ಫಸ್ಟ್ ಲಾಸ್ಟ್ ಪೇಜ್ ಓದೋಣ. ಅದ್ರಲ್ಲಿ ಕ್ರಿಕೆಟ್ ಇಂಟ್ರೆಸ್ಟಿಂಗ್ ವಿಷಯಗಳು ಹಾಕಿರ್ತಾರೆ. ಏನ್ ಬ್ರೋ ನೀನು ಪೇಪರ್ ಯಾರಾದ್ರೂ ಲಾಸ್ಟ್ ಇಂದ ಓದ್ತಾರಾ? ಸ್ಟಾರ್ಟಿಂಗ್ ಇಂದ ಓದ್ಬೇಕು. ಮೊದ್ಲು ಲೋಕಲ್ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೋಬೇಕು, ಆಮೇಲೆ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೋಬೇಕು, ಆಮೇಲೆ ಸ್ಟೇಟ್ ಅಲ್ಲಿ ಏನಾಗ್ತಿದೆ ಅಂತ ಓದ್ಬೇಕು, ಆಮೇಲೆ ನಮ್ ಇಂಡಿಯಲ್ಲಿ ಏನೇನ್ ನಡೀತಿದೆ ಅಂತ ತಿಳ್ಕೋಬೇಕು. ಅದಾದ್ಮೇಲೆ ಕ್ರಿಕೆಟ್ ಪೇಜಿಗೆ ಹೋಗ್ಬೇಕು. ಈಗ ಮೊದ್ಲು ಪೇಜಿಂದ ಶುರು ಮಾಡೋಣ. ಸರಿ ಆಯ್ತು, ಮೊದಲನೇ ಪೇಜ್ ಇಂದಾನೆ ಓದೋಣ. ಇಲ್ಲೇನೋ ಬರ್ದಿದ್ದಾರೆ, ಜಿಲ್ಲೆ ಕಳ್ಬಟ್ಟಿ ದಂತೆ ಕಿಂಗ್ ಪಿನ್ ಅರೆಸ್ಟ್ಗೆ ಕ್ಷಣಗಣನೆ. ಕಳ್ಬಟ್ಟಿನ ಹಂಗಂದ್ರೆ ಏನು? ಇದು ಪೇಪರ್ ಅವರು ತಪ್ಪಾಗಿ ಹಾಕಿದ್ದಾರೆ ಅನ್ಸುತ್ತೆ. ನೋಡು ಭೂವಿ, ಇದು ಜ್ಯೂಸ್ ಹೌದು ತಾನೆ? ನನ್ ಗೊತ್ತಿಲ್ಲ ಬ್ರೋ, ನಾನ್ ಇವತ್ತೇ ನೋಡ್ತಾ ಇರೋದು. ಅವ ಬೇಡ ಬಿಡು, ನಿನ್ಗೂ ಗೊತ್ತಿಕ್ಕಿಲ್ಲ. ಏನ್ ಮಾಡದ? ನಮ್ ಬಾಸ್ ಬತ್ತವ್ರೆ, ಅವ್ರನ್ನ ಕೇಳದ? ಬಸ್ಸು ಬಾ ಬಸ್ಸು. ಏನ್ಲಾ ಬಸ್ಸು, ಇದು ಜ್ಯೂಸು ತಾನೆ? ಇದನ್ನ ಕಳ್ಬಟ್ಟಿ ಅಂತಾರೆ ಕಣ್ಲಾ. ಇದನ್ ಕುಡ್ದು ಎಷ್ಟೋ ಜನ ಸತ್ತೋಗವ್ರೆ. ಇಲ್ಲ ಬಸ್ಸು, ಇದು ನನಗ್ ಚೆನ್ನಾಗ್ ಗೊತ್ತು. ಇದು ಕಳ್ಬಟ್ಟಿ ಅಲ್ಲ, ಜ್ಯೂಸು. ಇದು ಕಳ್ಬಟ್ಟಿ ಕಣ್ಲಾ, ಇದು ಕೆಟ್ಟದ್ದು. ಇಲ್ಲ ಬಸ್ಸು, ಇದು ಜ್ಯೂಸು. ಗುಂಡ, ಇದು ಕಳ್ಬಟ್ಟಿ. ಏನ್ ಬಸ್ಸು, ನಾನೇ ಕಣ್ಣಾರೆ ನೋಡಿದೀನಿ. ಇದು ಜ್ಯೂಸು ಜ್ಯೂಸು ಜ್ಯೂಸು. ಕಣ್ಣಾರೆ ನೋಡಿದ್ಯಾ? ಎಲ್ ನೋಡ್ದೆ? ನಮ್ ತಾತ ವಿಡಿಯೋ ಕಾಲ್ ಮಾಡಿದ್ರು, ಅವಾಗ ನೋಡ್ದೆ. ಸಂಕ್ರ ಅದು ಅವತ್ತು ಗುಂಡು ನೋಡ್ಬೇಕು, ಅವನ್ ಜೊತೆ ಮಾತಾಡ್ಬೇಕು ಅಂತ ಸಾನೆ ಬಲವಂತ ಮಾಡಿದ್ರು. ಅದಕ್ಕೆ 5 ನಿಮಿಷ ಅನ್ಬಿಟ್ಟು ವಿಡಿಯೋ ಕಾಲ್ ಮಾಡ್ಕೊಟ್ಟಿದ್ದೆ. ತಾತಂಗೆ ಅದೇನು ಅಂತ ಕೇಳ್ದೆ, ಅದಕ್ಕೆ ಅವ್ರೆ ಅದನ್ನ ಜ್ಯೂಸು ಅಂದ್ರು. ಒಂದ್ ಹೆಣ್ಣು ಯಾವ ಕಷ್ಟ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ನನ್ ಗಂಡನ ತಾನೇ ಅರೆಸ್ಟ್ ಮಾಡೋಷ್ಟು ಕಷ್ಟ ಬಂದ್ರೆ ಹೇಗ್ ಸಹಿಸ್ಕೊಳಕ್ಕಾಗತ್ತೆ? ಇಲ್ಲ, ಇಂಥ ಕಷ್ಟ ಯಾವ ಹೆಣ್ಣಿಗೂ ಬರ್ಬಾರ್ದು. ನೋಡ್ಲಾ ರುದ್ರ, ಸಂಕ್ರ ಫೋನ್ ಮಾಡ್ತಾವ್ನೆ. ಅರೆಸ್ಟ್ ಆಗಕ್ ಮುಂಚೆ ಅಪ್ಪ ಏನ್ ಜ್ಞಾಪಕ ಬಂದಿರ್ಬೇಕು. ಅಪ್ಪಯ್ಯ ಫೋನ್ ಹಲೋ ಸಂಕ್ರ ಅವ್ರೇ, ಯಜಮಾನ್ರೇ ಹೆಂಗಿದ್ದೀರಾ? ಅರೆಸ್ಟ್ ಆಗಕ್ ಮುಂಚೆ ಅಪ್ಪ ಎಂತಾವ ಮಾತಾಡ್ಬೇಕು ಅನ್ಸಿರ್ಬೇಕು. ಏಯ್ ಶಿವರುದ್ರ, ಆಟ ಆಡ್ತಾ ಇದ್ಯಾ? ಸಂಕ್ರ, ನೀನು ಪಾಪದವನು ಕಡ್ಲ. ನೀನು ಎಂತ ಗಂಡ್ಸಾಗಿದ್ರು ಪಿರುತಿ ವಿಷಯದಾಗೆ ಟುಸ್ಪಟಾಕಿ ಕಣ್ಲ. ಅದಕ್ಕೆ ಅಲ್ವೇ ಅಪ್ಪಯ್ಯ ಅವನನ್ನ ನಾವು ಲಾಕ್ ಮಾಡಿಸಿದ್ದು. ಏಯ್, ಈಗ್ಲಾದ್ರೂ ಅರ್ಥ ಆಯ್ತೇನ್ಲ? ನಿನ್ನ ಲಾಕ್ ಮಾಡ್ಸಿದ್ದು ನಾವೇ ಕಣ್ಲ, ಸಿಂಡಿಕೇಟ್. ನಿನ್ ತಾಕತ್ತಿದ್ರೆ ನಮ್ಮನ್ ಮುಟ್ಟು ನೋಡವ. ಅಪ್ಪಯ್ಯ ಹೆಂಡ್ತಿ ಕೈನಾಗೆ ಬೇಡಿ ಹಾಕಿಸ್ಕೋಬೇಕು ಅಂತ ಸಾನೆ ಫೀಲಿಂಗ್ ಅಲ್ಲವನೇ ಅಂತ ಅನ್ಸ್ತೈತೆ. ಲೇ ಸಂಕ್ರ, ಹತ್ತು ಬಿಡ್ಲಾ? ಎಲ್ಲಾದ್ರಲ್ಲೂ ಗೆದ್ದೆ ಅಂತ ಬೀಗ್ತಿದ್ದೆ ಅಲ್ವಾ? ಈಗ ನೋಡು ಹೆಂಗ್ ಲಾಕ್ ಆಗಿದ್ಯಾ. ಯಾವ ಕಡೆ ಹೋದ್ರು ಸಾಕ್ಷಿ ನಿನ್ ಕಡೆನೆ ಬೆರಳು ಮಾಡಿ ತೋರ್ಸೋದು. ನೀನೆ ಸಿಂಡಿಕೇಟ್ಗೆ ಕಿಂಗ್ ಪಿನ್ನು ಅಂತ. ಅಪ್ಪಯ್ಯ ಒಂದ್ ಕೇಸ್ನಾಗೆ ಬೇಲ್ ಸಿಕ್ಬಿಟ್ರಿ ಅಂತ ಹೇಳ್ಬಿಟ್ಟು ಕೇಸ್ ಮೇಲ್ ಕೇಸ್ ಹಾಕ ಜಡ್ದವ್ರೆ. ಲೇ ಸಂಕ್ರ, ಜಡಿಸ್ಕ. ನೀ ತಿಪ್ಪುರ್ಲಾಗ ಹಾಕಿದ್ರು ಜೈಲಿಂದ ಹೊರಗ್ ಬರಕ್ ಆಗಕ್ಕೆ ಇಲ್ಲ ಕಣ್ಲಾ. ನಿನ್ ಅಂತ್ಯ ಜೈಲ್ನಾಗೆ ಕಣ್ಲಾ. ಅಲ್ವಾ? ಮತ್ತೆ ಕೃಷ್ಣ ಪರಮಾತ್ಮ ಜೈಲ್ನಾಗ ಹುಟ್ಟಿದ್ನಂತೆ. ಈ ಸಂಕ್ರ ಅನ್ನೋ ಶ್ರೀಕೃಷ್ಣ ಪರಮಾತ್ಮ ಜೈಲ್ನಾಗೆ ಸಾಯ್ತಾನೆ. ಸಾಯ್ಲಿ. ಅಪ್ಪಯ್ಯ ಫೋನು ಕಟ್ ಮಾಡು. ಇಲ್ಲ, ಯಾವುದೇ ಕಾರಣಕ್ಕೂ ಈ ಸುಳ್ಳು ಜಯ ಸಿಗ್ಬಾರ್ದು. ಇದರಿಂದ ಇಷ್ಟೊಂದೆಲ್ಲ ನಡೀತಾ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ನಾನೇನಾದ್ರೂ ಜೈಲ್ ಪಾಲಾಗ್ಬಿಟ್ರೆ
ಸತ್ಯ ಅನ್ನೋದು ನನ್ ಜೊತೆಲೆ ಮಣ್ಣಲ್ಲಿ ಮಣ್ಣಾಗೋಯ್ತದೆ. ನಾನ್ ಸಿಗಾಕಬಾರ್ದು. ಶಂಕರ ಅವ್ರೆ, ಶಂಕರ ಅವ್ರೆ, ಎಲ್ಲಿದ್ದೀರಾ ನೀವು? ಶಂಕರ ಅವ್ರೆ, ನಾನಿಲ್ಲಿ DC ಗೌರಿಯಾಗಿ ಬಂದಿದ್ದೀನಿ. ನಿಮ್ ವಿರುದ್ಧ ಅರೆಸ್ಟ್ ವಾರೆಂಟ್ ತಗೊಂಡ್ ಬಂದಿದ್ದೀನಿ. ಎಲ್ಲಿದ್ದೀರಾ ಶಂಕರ ಅವ್ರೆ? ಆಚೆ ಬನ್ನಿ. ನಾನೇ ನಿನ್ಗೆ ಬಂದ್ ನನ್ನನ್ನು ಅರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಇವಾಗ ನಾನೇ ತಪ್ಪಿಸ್ಕೊಳ್ಳೋ ಯೋಚನೆ ಮಾಡ್ತೀವಿ. ಆದ್ರೆ ನನಗ್ ಬೇರೆ ದಾರಿ ಇಲ್ಲ. ಒಂದ್ ವೇಳೆ ನಾನೇನಾದ್ರು ಸಿಗಾಕೊಂಡ್ಬಿಟ್ರೆ ಇದರಿಂದ ಯಾರ್ಯಾರವ್ರೆ ಅನ್ನೋದು ಮುಚ್ಚೋಯ್ತದೆ. ನನ್ಗೂ ಇದರಿಂದ ರುದ್ರ ಮತ್ತೆ ಶಿವರುದ್ರ ಅಡ್ಗವ್ರೆ ಅನ್ನೋದು ಗೊತ್ತಿರ್ಲಿಲ್ಲ ಗೌರಿ. ನಾನ್ ತಪ್ಪಿಸ್ಕೋಬೇಕು. ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗೋ ಹಂಗ್ ಮಾಡ್ಬೇಕು. ಇದೇನಿದ್ ಗೌರಿ ಹಿಂಗ್ ಕೂಗ್ತಾವಳಲ್ಲ? ಅದೇ ನಂಗೂ ಗೊತ್ತಾಯ್ತಿಲ್ಲ. ಬನ್ನಿ ಅದೇನಂತ ಕೇಳುವ. ಶಂಕರ ಅವ್ರೆ, ಆಚೆ ಬನ್ನಿ, ನಿಮ್ಗೆ ಹೇಳ್ತಿದ್ದೀನಿ. ಗೌರಿ, ಇದ್ಯಾಕವ್ವ ಹಿಂಗ್ ಕೂಗ್ತಾ ಇದೀಯೇ? ಅದೇನೋ ಸಂಕ್ರನ ಅರೆಸ್ಟ್ ಅಂತ ಹೇಳ್ತಿದ್ಯೆ, ಏನಾಯ್ತವ? ನನ್ಗೇನು ಆಗಿಲ್ಲ ಅತ್ತೆ. ಆಗಿರೋದೆಲ್ಲ ಶಂಕರ ಅವ್ರಿಗೆ. ಕಳ್ಬಟ್ಟಿ ಕಿಂಗ್ ಪಿನ್ ಅಂತ ಸಾಕ್ಷಿ ಸಿಕ್ಕಿದೆ, ಅದಕ್ಕೆ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇದೇನವ ಹೇಳ್ತಿದ್ಯೆ? ಈ ಗುಂಡ್ ಪಿನ್ ಕಿಂಗ್ ಪಿನ್ ಪಂಪಿನ್ ನಂಗೆ ಅರ್ಥ ಆಗಿಲ್ಲ. ಆದ್ರೆ ಕಳ್ಬಟ್ಟೆ ಅವರ ನಮ್ ಸಂಕ್ರ ಯಾಕೆ ಮಾಡನು ಅಂತವ? ಲೇ ಸುನಂದ, ನೀನಾರು ಹೊಸಿ ಹೇಳು. ಗೌರವ, ಏನಿದೆಲ್ಲ? ನಮ್ ಸಂಕ್ರನ್ ಅರೆಸ್ಟ್ ಮಾಡಕ್ ಬಂದಿದ್ಯಾ ನೀನು? ಗೌರವ, ನೀನ್ ಕಳ್ಬಡ್ಡಿ ಬಗ್ಗೆ ಏನು ಕಂಡಿಡ್ದಿದ್ಯಾ ಅಂತ ನಮ್ಗ್ ಸಂದಾಗ ಗೊತ್ತು. ಆದ್ರೆ ಇವಾಗ ನೋಡಿದ್ರೆ ನಮ್ ಸಂಕ್ರನೇ ಅದನ್ನ ನಡೆಸ್ತವನೆ ಅಂತ ಹೇಳ್ತಿದ್ಯಾ, ಏನವ ಅರ್ಥ? ನಮ್ ಸಂಕ್ರ ಇದೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ನೋಡು, ನೀನ್ ನಮ್ ಶಂಕರನ್ ಹೆಂಡ್ತಿ. ನಮ್ಗಿಂತ ಜಾಸ್ತಿ ನಿನ್ಗೆ ಶಂಕರನ್ ಬಗ್ಗೆ ಗೊತ್ತಿರ್ತದೆ. ಅಲ್ವಾ? ನಮ್ ಸಂಕ್ರನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಕಾನೂನಲ್ಲಿ ನಂಬಿಕೆ ಪ್ರಶ್ನೆ ಬರಲ್ಲ ಅಕ್ಕ. ಅಲ್ಲಿ ಏನಿದ್ರು ಸಾಕ್ಷಿ ಕೇಳೋದು. ಆದ್ರೆ ಏನ್ ಮಾಡ್ಲಿ, ದುರಾದೃಷ್ಟವಶಾತ್ ಶಂಕರ ಅವ್ರ ವಿರುದ್ಧವಾಗಿ ಸಾಕ್ಷಿ ಇದೆ. ಬರೀ ಕಳ್ಬಟ್ಟಿ ಅಷ್ಟೇ ಅಲ್ಲ ಅಕ್ಕ, ಇನ್ನು ಎಷ್ಟೋ ಮಾದಕ ದ್ರವ್ಯಗಳನ್ನ ಅವರು ಮಾರಾಟ ಮಾಡ್ತಾರೆ ಅಂತ ಸಾಕ್ಷಿ ಸಿಕ್ಕಿದೆ. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು. ಅದಕ್ಕೆ ಬಂದಿರೋದು. ಇಲ್ಲ, ನಾನ್ ನಂಬಕ್ಕಿಲ್ಲ. ನಮ್ ಸಂಕ್ರ ದ್ಯಾವ್ರಂತವ್ನು. ಇದನ್ನೆಲ್ಲ ಅವ್ನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಕಣವ. ನಾನ್ ಇದನ್ನೆಲ್ಲ ನಂಬಕ್ಕಿಲ್ಲ. ಹೌದು ಗೌರವ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ. ಸಾಕ್ಷಿ ಏನನ ಇರ್ಲಿ, ಆದ್ರೆ ಈ ಕೆಲ್ಸನ ನಮ್ ಸಂಕ್ರ ಮಾಡೋನಂದ್ರೆ ನಾನ್ ನಂಬಕ್ಕಿಲ್ಲ. ಶಂಕರ ಅವ್ರೆ, ಯಾಕೆ ಹೀಗ್ ಮಾಡ್ತಿದ್ದೀರಾ? ನಾನು ಅವಾಗಿಂದ ಕೂಗ್ತಾನೆ ಇದೀನಿ. ಯಾಕೆ ನೀವ್ ಆಚೆನೆ ಬರ್ತಿಲ್ಲ? ಶಂಕರ ಅವ್ರೆ, ಯಾಕೆ ಬಚ್ಚಿಟ್ಕೊಂಡು? ನಾವು ಮೋಸ ಹೋಗ್ಬಿಟ್ವಿ ಗೌರಿ. ಇದೆಲ್ಲದ್ರ ಹಿಂದೆ ಇರೋದು ಶಿವರುದ್ರಪ್ಪ ಮತ್ತೆ ರುದ್ರ. ವಿಷಯ ಗೊತ್ತಾಡಿದ್ಕೆ ತಪ್ಪಿಸ್ಕೊಳ್ಳುವ ಅಂತ ಹೊರಗಡೆ ಹೋಯ್ತಾ ಇದ್ದೆ. ಅಷ್ಟೊತ್ನಾಗೆ ಪೊಲೀಸ್ನವ್ರು ಬಂದ್ಬಿಟ್ರು. ಪೊಲೀಸ್ ಅವರೆಲ್ಲ ಸುತ್ತಬಾರ್ದಿದ್ದಾರೆ. ನೀವ್ ಹೇಗ್ ತಪ್ಪಿಸ್ಕೋತೀರಾ ಶಂಕರ ಅವ್ರೆ?